सकलंतर्यामी हरिनिचाल भजिन्तुम् एकदन्ताय मूजगोत्तम वेदमुनि गणवन्दिता सकल वीद्यలకు ఆదికర్తవు సన్ముని విఘ్నేశ్వర శరణు శరణు. ముందుగా పూజసే ముగ్గురు మూర్తులు మొదలుగా సంశయింపగ వాక్కులొసగు సరసుడు విఘ్నేశ్వర శరణు శరణు. ధరను కైవద పురవిహరుడై వెలసియున్న అరుణకు ధరను కైవద పురవిహరుడై వెలసియున్న అరుణకు ప్రియ సుతుడవై నట్టి గజముగా ధీరుడు విఘ్నేశ్వర శరణు 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 శరణు. అమ్మను చూడరమ్మా అమ్మను చూడరమ్మా మాన జగదంబను చూడరమ్మా మాన జగదంబను చూడరమ్మా అంబను చూడరే అఖిలాండేశ్వరి అంబను చూడరే అఖిలాండేశ్వరి శంభుని సతీదా కొలువైయున్నది శంభుని సతీదా కొలువైయున్నది అంబను చూడరమ్మా మాన జగదంబను చూడరమ్మా. పంచులు కమ్మను పాపడ పోటును తళకు పుగడలు తాళి పదకము పంచులు కమ్మను పాపడ పోటును తళకు పుగడలు తాళి పదకము చెక్కని తల్లికి ముత్యపు మూపుర చెక్కని తల్లికి ముత్యపు మూపుర చెక్కని తల్లికి ముత్యపు మూపుర పరమేశ్వరు సతీ కొలువైయున్నది పరమేశ్వరు సతి కొలువైయున్నది అంబను చూడరమ్మా మాన జగదంబను చూడరమ్మా. భక్తిగా కొలచిన భక్తులకెల్లను కోరిన కోరిక
ലംബിയു വീച്ചുന്നു ഭക്തിക കുലചിന ഭക്തുലകെല്ലർക്കു കോരിന കോരിക ലംബിയു വീച്ചുന്നു దాటు శూన్యములు మీటును తృణముగ దాటు శూన్యములు మీటును తృణముగ ముకంటేశ్వరు సతీ కొలువైయున్నది ముకంటేశ్వరు సతీ కొలువైయున్నది అంబను చూడరమ్మ మన జగదంబను చూడరమ్మ కైవరవాసుని కగుండగలదు శ్రీ అమరనారాయణ స్వామి సహోదరి కైవరవాసుని కగుండగలదు శ్రీ అమరనారాయణ స్వామి సహోదరి ದಿನ ದಿನ ವೈಭವ ಮೇ ಮನವ ಚುನು ದಿನ ದಿನ ವೈಭವ ಮೇ ಮನವ ಚುನು ದಿನ ದಿನ ವೈಭವ ಮೇ ಮನವ ಚುನು ಶ್ರೀಕಂಠು ನಿಸತಿ ಕೊಲುವೈಯುನ್ನತಿ ಶ್ರೀಕಂಠು ನಿಸತಿ ಕೊಲುವೈಯುನ್ನತಿ ಅಂಬನು ಚೂಡರಮ್ಮ ಮಾನ ಜಗದಂಬನು ಚೂಡರಮ್ಮ ಮಾನ ಜಗದಂಬನು ಚೂಡರಮ್ಮ ಸದ್ಗುರು ತಾತಯ್ಯ ಗಾರಿ ಪಾದಮೇ ಗತಿ ಗೋವಿಂದ ಗೋವಿಂದ ಸದ್ಗುರು ತಾತಯ್ಯ ಗಾರಿ ಪಾದಮೇ ಗತಿ ಗೋವಿಂದ ಗೋವಿಂದ ಸದ್ಗುರು ತಾತಯ್ಯ ಗಾರಿ ಪಾದಮೇ ಗತಿ ಗೋವಿಂದ ಗೋವಿಂದ ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶಂಭೋ ಶಂಕರ. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರನ್ನ ಸ್ಮರಣೆಯನ್ನು ಮಾಡುತ್ತಾರೆ. ಈ ದಿನ ಬಹಳ ಪವಿತ್ರವಾಗಿರ್ತಕ್ಕಂತಹ ದಿನ. ಈ ಒಂದು ಧನುರ್ಮಾಸದ ಪೂಜಾ ಸಮಯದಲ್ಲಿ ಶ್ರೀಯುತ ಕೃಷ್ಣಮೂರ್ತಿ ಅಣ್ಣ ಅವರು, ಬಾಬುರೆಡ್ಡಿ ಅಣ್ಣ ಅವರು ಒಂದು ಉತ್ತಮವಾಗಿರ್ತಕ್ಕಂತಹ ಕೆಲಸವನ್ನ ಇವತ್ತಿನ ದಿನ ಮಾಡಿದ್ದಾರೆ. ಈ ಒಂದು ಮಾತೃ ಛಾಯಾ ಟ್ರಸ್ಟ್ನ ಈ ಒಂದು ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಕೈವಾರದಿಂದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರನ್ನ ಕರೆತಂದು, ಅಪ್ಪ ಈ ಜಾಗದಲ್ಲಿ ತಾತಯ್ಯನವರ ಒಂದು ಸ್ಮರಣೆ ಆಗಬೇಕು, ಅವರ ಪೂಜೆ ಆಗಬೇಕು. ಆ ಗುರು ಪೂಜೆಯೊಂದಿಗೆ ಇಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ಸಕಲವಾಗಿರ್ತಕ್ಕಂತಹ ಭಾಗ್ಯಗಳು ಸೌಖ್ಯಗಳು ಸಿಗಬೇಕು ಅಂತ ಹೇಳಿ ಈ ದಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಪೂಜಾ ಕಾರ್ಯ ನೆರವೇರ್ತಾ ಇದೆ. ಸದ್ಗುರುಗಳಿಗೆ ಈಗ ಅಭಿಷೇಕ ಕಾರ್ಯಕ್ರಮ ಆಗಿದೆ. ಇನ್ನೊಂದು ಅರ್ಧ ಗಂಟೆ 20 ನಿಮಿಷದಲ್ಲಿ ಗುರುಗಳಿಗೆ ಅಲಂಕಾರ ಆಗುತ್ತೆ. ಅಲ್ಲಿವರೆಗೂ ಕೆಲವು ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ವಿಚಾರಗಳನ್ನು ಹೇಳಬೇಕು ಅಂತ ಹೇಳಿ ನಾವು ಅಲ್ಲಿಂದ ಬಂದಿದ್ದೇವೆ. ನಿಮಗೆಲ್ಲರಿಗೂ ಕೂಡ ಪ್ರಥಮವಾಗಿ ವಂದಿಸ್ತಾ, ಯಾಕೆ ಅಂತಂದ್ರೆ ತಾವೆಲ್ಲರೂ ಕೂಡ ದೈವ ಸ್ವರೂಪಿಗಳು, ಎಲ್ಲರೂ ಕೂಡ ದೈವ ಸ್ವರೂಪಿಗಳೇ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಪರಮಾತ್ಮನ ವಾಸಸ್ಥಾನ ಇದೆ. ಪ್ರಾಣವೆಂವರಿಸುಮ್ಮು ಪೂನೀಗ ಬಿಗಿಬಟ್ಟ, ಪ್ರಾಣವೆಂವರಿಸುಮ್ಮು ಪೂನೀಗ ಬಿಗಿಬಟ್ಟ,
ధనముయౌవరిసొమ్ము దాచిబెట్ట దేవుడెవ్వరి సొమ్ము ధరనిండియుండురా దేవుడెవ్వరి సొమ్ము ಧರನಿಂಡಿಯುಂಡುರಾ. ಈ ರೀತಿಯಾಗಿ ತಾತಯ್ಯನವರು ಹೇಳ್ತಾರೆ. ದೇವರು ಯಾರ ಒಬ್ಬರು ಸೊತ್ತು ಅಲ್ಲ, ಸರ್ವಾಂತರ್ಯಾಮಿಯಾಗಿರ್ತಕ್ಕಂತಹ ಬಸವ ಅಂತ ಹೇಳಿ ಒಬ್ಬ ಭಕ್ತ ನಡ್ಕೊಂಡು ಹೋಗ್ತಾ ಇದ್ರೆ ಎದುರುಗಡೆ ಸಾಧು ಸತ್ಪುರುಷರು ಸಿಕ್ಕಿದ ತಕ್ಷಣ ನಮಸ್ಕಾರ ಮಾಡ್ತಾರೆ. ಅವ್ರು ಕೇಳ್ತಾರೆ, ಯಾರಪ್ಪ ನೀನು? ಆಗ ಯಾರಪ್ಪ ನೀನು ಅಂತ ಹೇಳಿದಾಗ ಬಸವ ಹೇಳ್ತಾನೆ, ಸ್ವಾಮಿ ನಾನು ಮಹಾನ್ ಶಿವನ ಭಕ್ತ. ಅವ್ರಿಗೆಲ್ಲ ಕೋಪ ಬಂದ್ಬಿಡುತ್ತೆ, ಏನಪ್ಪಾ ಇದು, ಈತ ಶಿವಭಕ್ತ, ಮಹಾನ್ ಪ್ರಪಂಚದಲ್ಲಿಯೇ ಅತ್ಯಂತ ಪರಮಾಪ್ತನಾಗಿರ್ತಕ್ಕಂತಹ ಶಿವಭಕ್ತ ಸ್ವಾಮಿ ನಾನು ಅಂತಂದ. ಹಾಗಾದ್ರೆ ಅವ್ರಿಗೆಲ್ಲ ಅನ್ಸುತ್ತೆ, ನಾವು ಏನಪ್ಪಾ, ನಾವೆಲ್ಲ ಏನು ಹಾಗಾದ್ರೆ? ಸ್ವಾಮಿ ತಾವು ತಿಳ್ಕೊಂಬಾರ, ಈ ಪ್ರಪಂಚದಲ್ಲಿ ನಾನೊಬ್ಬನೇ ಭಕ್ತ, ನೀವಿರ್ತಕ್ಕಂತಹ ಅವ್ರು ಎಲ್ಲರೂ ಕೂಡ ಶಿವನ ಸ್ವರೂಪಗಳೇ ಅಂತಂದ. ಅಂದ್ರೆ ಎಲ್ಲರಲ್ಲಿಯೂ ಕೂಡ ಆ ಅದಮ್ಯ ಚೇತನವಾಗಿರ್ತಕ್ಕಂತಹ ಪರಮಾತ್ಮನ ಶಕ್ತಿ ಇರಲಿಕ್ಕೆ ನಾವೆಲ್ಲರೂ ಕೂಡ ಇಂತಹ ಒಂದು ಜಾಗದಲ್ಲಿ ಸೇರ್ತೀವಿ. ಇದನ್ನೇ ಸತ್ಸಂಗ ಅನ್ನೋದು. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ಜೀವನ್ಮುಕ್ತಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ಕೈವಾರದ ಸಂತ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು, ನೀವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಕೈವಾರವನ್ನು ನೋಡಿರ್ತೀರಿ, ಅಲ್ಲಿ ಇರ್ತಕ್ಕಂತಹ ದೇವಾಲಯಗಳನ್ನು ದರ್ಶನ ಮಾಡಿರ್ತೀವಿ. ಈ ಒಂದು ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ತಪೋಭೂಮಿಯಾಗಿರ್ತಕ್ಕಂತಹ ಶ್ರೀ ಕ್ಷೇತ್ರ ಕೈವಾರ ಏನಿದೆ, ಇದು 4 ಯುಗಗಳಿಂದಲೂ ಸಹ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಕ್ಷೇತ್ರ. ಕೃತಯುಗದಲ್ಲಿ ಋತಾಸುರ ಎಂಬತಕ್ಕಂತಹ ರಾಕ್ಷಸನನ್ನ ಸಂಹಾರ ಮಾಡಿದ ದೇವೇಂದ್ರ ಅಲ್ಲಿ ಅಮರನಾರಾಯಣ ಸ್ವಾಮಿಯನ್ನ ಸ್ಥಾಪನೆ ಮಾಡ್ತಾರೆ. ಈ ಅಮರನಾರಾಯಣ ಸ್ವಾಮಿಯನ್ನ ಅನನ್ಯ ಭಕ್ತಳಾಗಿ ಪೂಜೆ ಮಾಡ್ತಾ ಇರ್ತಾಳೆ ಯಮುನಾ ದೇವಿ. ಗುಪ್ತಗಾಮಿನಿಯಾಗಿ ಬಂದು ಪೂಜೆಯನ್ನ ಸಲ್ಲಿಸ್ತಾ ಇರ್ತಾಳೆ. ಆ ಸೂರ್ಯ ದೇವನ ಮಗಳಾಗಿರ್ತಕ್ಕಂತಹ ಯಮುನಾ ದೇವಿ ಯಾವ ರೀತಿಯಾಗಿ ನನ್ನ ಮಗಳು ಪೂಜೆಯನ್ನು ಮಾಡ್ತಾ ಇದ್ದಾಳೋ ನೋಡಬೇಕು ಅಂತ ಹೇಳಿ ಆ ಸೂರ್ಯ ದೇವ ಅವನ ರಥದಲ್ಲಿ ಬಂದಾಗ ಆ ರಥದ ಒಂದು ಚಕ್ರದ ನೆರಳು ಈ ಒಂದು ಕೈವಾರ ಕ್ಷೇತ್ರದ ಮೇಲೆ ಬಿದ್ದು, ಆ ಕಾರಣದಿಂದ ಈ ಒಂದು ಕೈವಾರ ಕ್ಷೇತ್ರವನ್ನ ಏಕಚಕ್ರಪುರ, ಏಕಚಕ್ರ ನಗರಿ ಅಂತ ಹೇಳಿ ಕರೀತಾರೆ. ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಕೈವಾರ ಕ್ಷೇತ್ರ ಏಕಚಕ್ರ ಪುರಿಯಾಗಿತ್ತು. ಇದಾದ ನಂತರ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತಾಮಾತೆ ಈ ಒಂದು ಕೈವಾರ ಕ್ಷೇತ್ರಕ್ಕೆ ಬಂದು ಅಮರನಾರಾಯಣ ಸ್ವಾಮಿಯನ್ನ ಪೂಜೆ ಮಾಡಿದ್ದಾರೆ. ತಮಗೆಲ್ಲರಿಗೂ ಒಂದು ಕತೆ ಗೊತ್ತಿದೆ. ಸೀತಾಮಾತೆಗೆ ಬಾಯಾರಿಕೆಯಾದಾಗ ಲಕ್ಷ್ಮಣ ಬಾಣವನ್ನ ಬಿಟ್ಟು ನೀರನ್ನ ತೆಗೆದ ಎಂಬತಕ್ಕಂತಹ ಕತೆ. ಇದು ನಡೆದಿರ್ತಕ್ಕಂತಹ ಐತಿಹ್ಯ ಪೂರ್ಣವಾಗಿರ್ತಕ್ಕಂತಹ ಕತೆ ನಡೆದಿರ್ತಕ್ಕಂತಹದ್ದು ಇದೇ ಒಂದು ಕೈವಾರದ ಬೆಟ್ಟದ ಮೇಲೆ. ಈಗಲೂ ಕೂಡ ಆ ಕೊಳವನ್ನು ನಾವು ನೋಡಬಹುದು. ಅದನ್ನ ಲಕ್ಷ್ಮಣ ತೀರ್ಥ ಅಂತ ಹೇಳಿ ಕರೀತಾರೆ. ಈಗಲೂ ಕೂಡ 1000 ಅಡಿ ಮೇಲುಗಡೆ ಸದಾ ಕಾಲವು ಸದಾ ಋತುಗಳಲ್ಲಿಯೂ ಕೂಡ ಸಮೃದ್ಧಿಯಾಗಿರ್ತಕ್ಕಂತಹ ನೀರನ್ನು ನಾವಲ್ಲಿ ನೋಡಬಹುದು. ಅದನ್ನ ಲಕ್ಷ್ಮಣ ತೀರ್ಥ ಅಂತ ಹೇಳಿ ಕರೀತಾರೆ. ಇದು ತ್ರೇತಾಯುಗದ ಕಥೆಯಾದರೆ, ದ್ವಾಪರ ಯುಗದಲ್ಲಿ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದಂತಹ ಪಂಚ ಪಾಂಡವರ ಸಮೇತರಾಗಿ ಕುಂತಿ ಮಾತೆಯು ಕೂಡ ಆ ಒಂದು ಕೈವಾರ ಕ್ಷೇತ್ರಕ್ಕೆ ಬರ್ತಾರೆ. ಆಗಿನ ಕಾಲದಲ್ಲಿ ಏಕಚಕ್ರಪುರಕ್ಕೆ ಬಂದರು ಅಂತ ಹೇಳಿ ಆ ಒಂದು ಕಥೆಯಲ್ಲಿ ನಾವು ನೋಡಬಹುದು. ಆ ದ್ವಾಪರ ಯುಗದಲ್ಲಿ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದಂತಹ ಪಂಚ ಪಾಂಡವರು ಒಂದು ಅಗ್ರಹಾರದಲ್ಲಿ ಅವರು ನೆಲೆಯಾಗಿ ನಿಂತಿರ್ತಾರೆ. ಆ ನಿಂತಿರ್ತಕ್ಕಂತಹ ಸಮಯದಲ್ಲಿ ಆ ಪಕ್ಕದ ಮನೆಯಿಂದ ವೃದ್ಧ ದಂಪತಿಗಳು ಅಳ್ತಾ ಇರ್ತಕ್ಕಂತಹ ಶಬ್ದವನ್ನ ಕೇಳ್ತಾಳೆ ಕುಂತಿ ಮಾತೆ. ಅರೆ ಇದೇನಪ್ಪ ಇದು, ಈ ರೀತಿಯಾಗಿ ಯಾರೋ ವೃದ್ಧ ದಂಪತಿಗಳು ಅಳ್ತಾ ಇದ್ದಾರಲ್ಲ, ಏನ್ ಕಾರಣ ಅಂತ ಹೇಳಿ ಆ ಕುಂತಿ ಮಾತೆ ಅವರ ಮನೆಗೆ ಹೋಗಿ ವಿಚಾರಿಸಿದಾಗ ಆ ವೃದ್ಧ ದಂಪತಿಗಳು ಹೇಳ್ತಾರೆ, ಅಮ್ಮ ನೀನು ಈ ಒಂದು ಕೈವಾರ ಕ್ಷೇತ್ರಕ್ಕೆ ಅಂದ್ರೆ ಏಕಚಕ್ರ ಪುರಿಗೆ ಹೊಸಬಳು ಅಂತ ಕಾಣುತ್ತೆ. ಈ ಊರಿನವರು ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ಬೆಟ್ಟದ ಮೇಲೆ ಬಕಾಸುರ ಎಂಬತಕ್ಕಂತಹ ಒಬ್ಬ ರಾಕ್ಷಸನಿದ್ದಾನೆ. ಆ ರಾಕ್ಷಸ ಪ್ರತಿನಿತ್ಯವೂ ಬಂದು ಈ ಊರಿನಲ್ಲಿ ನರಮನುಷ್ಯರನ್ನ ಭಕ್ಷಣೆ ಮಾಡ್ತಾ ಇದ್ದ. ಈ ಊರಿನವರು ಒಂದು ಒಪ್ಪಂದ ಮಾಡಿಕೊಂಡ್ರು, ಅಪ್ಪ ನೀನು ಕೆಳಗಡೆ ಭೂಮಿಗೆ ಬರಬೇಡ, ಇಲ್ಲಿ ಕೈವಾರ ಕ್ಷೇತ್ರದ ಒಳಗಡೆಗೆ ಬರಬೇಡ, ಬೆಟ್ಟದ ಮೇಲೆ ಇದ್ದು ಬಿಡು. ನಿನಗೆ ಪ್ರತಿನಿತ್ಯವೂ ಸಹ ಒಂದು ಬಂಡಿಯ ಮೃಷ್ಟಾನ್ನ ಭೋಜನದ ಜೊತೆಗೆ ಒಬ್ಬ ನರಮನುಷ್ಯನನ್ನು ನಿನಗೆ ಆಹಾರವಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳಿ
ಒಪ್ಪಂದವನ್ನ ಮಾಡಿಕೊಂಡ್ರು. ಆ ರೀತಿಯಾಗಿ ಪ್ರತಿನಿತ್ಯವೂ ಸಹ ಒಬ್ಬೊಬ್ಬರು ಒಂದು ಬಂಡಿಯ ಆಹಾರವನ್ನ ಜೊತೆಗೆ ನರಮನುಷ್ಯನನ್ನ ಕಳಿಸಿಕೊಡಬೇಕು. ಇವತ್ತಿನ ದಿನ ನಮ್ಮ ಸರದಿ ಬಂದಿದೆ. ನಾವು ಒಂದು ಬಂಡಿಯ ತುಂಬಾ ಆಹಾರವನ್ನು ಸರಿ ಮಾಡಿ ಇಟ್ಟಿದ್ದೇವೆ, ಆದರೆ ಅದರ ಜೊತೆಗೆ ನಮಗೆ ಇರ್ತಕ್ಕಂತಹ ಒಬ್ಬನೇ ಒಬ್ಬ ಪುತ್ರನನ್ನ ಕಳಿಸಿಕೊಡಬೇಕು. ಅದಕ್ಕೋಸ್ಕರವಾಗಿ ನಾವು ದುಃಖಿತರಾಗಿದ್ದೇವೆ ತಾಯಿ ಅಂತ ಹೇಳಿದಾಗ ಕುಂತಿ ಹೇಳ್ತಾಳೆ, ಮಾ ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ಇರ್ತಕ್ಕಂತಹ ಒಬ್ಬನೇ ಪುತ್ರನನ್ನ ನೀವು ಮನೆಯಲ್ಲಿ ಇಟ್ಟುಕೊಳ್ಳಿ. ನನಗೆ ಇರ್ತಕ್ಕಂತಹ 5 ಜನ ಪಾಂಡವರಿದ್ದಾರೆ, 5 ಜನ ಪುತ್ರರಿದ್ದಾರೆ, ಒಬ್ಬನನ್ನ ನಾನು ಕಳಿಸಿಕೊಡ್ತೇನೆ ಅಂತ ಹೇಳಿ ಭೀಮನನ್ನ ಆ ಬಂಡಿಯ ಜೊತೆ ಕಳಿಸಿಕೊಡ್ತಾನೆ. ಮುಂದಿನ ಕತೆ ತಮಗೆಲ್ಲರಿಗೂ ಗೊತ್ತಿದೆ. ಆ ಹೋಗ್ತಾನೆ ಬಂಡಿಯಲ್ಲಿದ್ದಂತಹ ಆಹಾರವನ್ನೆಲ್ಲವನ್ನು ಕೂಡ ಸ್ವಾಹ ಮಾಡ್ತಾನೆ ಭೀಮ. ಆ ಬಕಾಸುರನ ಮುಂದೆ ನಿಂತ್ಕೊಂಡಾಗ ಒಂದೇ ಒಂದು ಅಗುಳು ಕೂಡ ಆ ಬಂಡಿಯಲ್ಲಿ ಉಳಿದಿಲ್ಲ. ಬಕಾಸುರನಿಗೆ ಕೋಪ ಬಂತು, ಇಬ್ಬರಿಗೂ ಬಹಳ ಕಾಳಗ ಆಗತ್ತೆ. ಆ ಕಾಳಗ ಆದಂತಹ ಸಮಯದಲ್ಲಿ ಬಕಾಸುರ ಏನ್ ಮಾಡ್ತಾನೆ, ಭೀಮ ಏನ್ ಮಾಡ್ತಾನೆ, ಆ ಬಕಾಸುರನನ್ನ ಒಂದು ಗವಿಯ ಒಳಗಡೆ ಹಾಕಿ ದೊಡ್ಡದಾಗಿರ್ತಕ್ಕಂತಹ ಬಂಡೆಯನ್ನು ಮುಚ್ಚುತ್ತಾನೆ. ಆ ಬಂಡೆಯನ್ನ ಮುಚ್ಚಿದ ಬಂಡೆಯೇ ಇವತ್ತಿನ ದಿನ ಬಕನಗುಂಡು ಅಂತ ಹೇಳಿ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂತಹದ್ದು. ಇದರ ಪಾಪ ಪರಿಹಾರಾರ್ಥವಾಗಿ ಭೀಮ ಏನ್ ಮಾಡ್ತಾನೆ, ಒಂದು ಲಿಂಗವನ್ನ ಸ್ಥಾಪನೆ ಮಾಡ್ತಾನೆ. ಆ ಲಿಂಗವೇ ಭೀಮಲಿಂಗೇಶ್ವರ ಅಂತ ಹೇಳಿ ಪ್ರಸಿದ್ಧಿಯನ್ನ ಹೊಂದಿತು. ಹಾಗೆಯೇ 5 ಜನ ಪಾಂಡವರು ಒಂದೊಂದು ಲಿಂಗವನ್ನ ಸ್ಥಾಪನೆ ಮಾಡಿದ್ರು. ಧರ್ಮಲಿಂಗೇಶ್ವರ, ಅರ್ಜುನ ಲಿಂಗೇಶ್ವರ, ನಕುಲ ಲಿಂಗೇಶ್ವರ, ಸಹದೇವ ಲಿಂಗೇಶ್ವರ, ಹಾಗೆಯೇ ಭೀಮಲಿಂಗೇಶ್ವರ. ಈ 5 ಲಿಂಗಗಳ ಸ್ಥಾಪನೆಯಾಯಿತು. ಆ ಕಾರಣದಿಂದ ಕೈವಾರ ಕ್ಷೇತ್ರವನ್ನ ಪಂಚಲಿಂಗ ಕ್ಷೇತ್ರ ಅಂತ ಹೇಳಿ ಕರೀತಾರೆ. ಬಕಾಸುರನದು ಒಂದು ಪ್ರತಿಜ್ಞೆ ಏನಪ್ಪಾ ಅಂತಂದ್ರೆ, ಯಾವತ್ತಾದ್ರೆ ಭೀಮಾ ಎಂಬತಕ್ಕಂತಹ ಹೆಸರು ಇರೋದಿರುವಾಗ ನಾನು ಮತ್ತೆ ಬರ್ತೀನಿ ಅಂತಕ್ಕಂತಹದ್ದು ಅವನ ಪ್ರತಿಜ್ಞೆ. ಈ ಕಾರಣದಿಂದ ಅಲ್ಲಿ ಭೀಮಲಿಂಗೇಶ್ವರನನ್ನ ಸ್ಥಾಪನೆ ಮಾಡಿ ತ್ರಿಕಾಲದಲ್ಲಿಯೂ ಕೂಡ ಆ ಭೀಮಲಿಂಗೇಶ್ವರ ಪೂಜೆ ಆಗ್ತಕ್ಕಂತಹ ಒಂದು ವಿಶೇಷವನ್ನ ಈ ಒಂದು ಕೈವಾರ ಕ್ಷೇತ್ರದಲ್ಲಿ ನಾವು ನೋಡಬಹುದು. ಈ ರೀತಿಯಾಗಿ ಈ 3 ಯುಗಗಳ ಇತಿಹಾಸ ಆದ ನಂತರ ಇನ್ನ ಕಲಿಯುಗದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಕೈವಾರ ಕ್ಷೇತ್ರದಲ್ಲಿ ಕೊಂಡಪ್ಪ ಮುತ್ತಮ್ಮ ದಂಪತಿಗಳ ಮಗನಾಗಿ ಜನಿಸ್ತಾರೆ. ತಾತಯ್ಯನವರ ಕುಲವೃತ್ತಿ ಬಳೆಯ ವ್ಯಾಪಾರವನ್ನು ಮಾಡತಕ್ಕಂತಹ ಬಲಿಜೀಗ ವಂಶಸ್ಥರಾದಂತಹ ತಾತಯ್ಯನವರು ಅವರ ತಂದೆಯೊಂದಿಗೆ ಬಳೆಯ ವ್ಯಾಪಾರಕ್ಕೆ ಹೋಗ್ತಾ ಇದ್ರು. ಪ್ರತಿನಿತ್ಯವೂ ಸಹ ದೇವಾಲಯಕ್ಕೆ ಹೋಗ್ತಕ್ಕಂತಹದ್ದು, ಪೂಜೆಯನ್ನ ಸಲ್ಲಿಸ್ತಕ್ಕಂತಹದ್ದು, ಆ ಸದ್ಗುರುಗಳ ಒಂದು ಸನ್ನಿಧಿಯಲ್ಲಿ ಪೂಜೆಯನ್ನ ಮಾಡ್ತಾ ಕೂತ್ಕೊಳ್ತಕ್ಕಂತಹದ್ದು, ಧ್ಯಾನಾಸಕ್ತರಾಗ್ತಕ್ಕಂತಹದ್ದು. ಅದನ್ನ ಮಾಡಿಕೊಂಡು ತಾತಯ್ಯನವರು ಅಮರನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯವೂ ಸಹ ಭಜನೆ, ಪೂಜೆ, ಧ್ಯಾನದಲ್ಲಿ ತಲ್ಲೀನರಾಗ್ತಾ ಇದ್ರು. ಅಂತಹ ತಾತಯ್ಯನವರು ಅವರ ಕೀರ್ತನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಎಂತಹದ್ದು ಇದು ಕೈವಾರ ಕ್ಷೇತ್ರ. ಕೊಂಡ ಪ್ರತಿಲೇನಿ ಕೈವರము ಕೊಂಡ దిక్కు దిక్కుల ప్రజలు రాండ వేడుకతో మీరు ఎకండ కన్యకల పూజ సేయండ పకుడున్న గుండు చూడండ భీమేశ్వరుని మీద నిండా భక్తి వాక్యముతో వేడుకోండ పశ్చిమ ద్వారమున పోండ అమర నారాయణ స్వామిని నమ్ముకోండ అమర నారాయణ స్వామిని నమ్ముకోండ. ಸರಿಸಾಟಿಯೇ ಇಲ್ಲದೆ ಇರ್ತಕ್ಕಂತಹ ಕೈವಾರದ ಬೆಟ್ಟವನ್ನು ನೋಡಿ, ಬಕಾಸುರ ಇರ್ತಕ್ಕಂತಹ ಬಂಡೆಯನ್ನ ನೋಡಿ, ಹಾಗೆಯೇ ಅಲ್ಲಿ ಭೀಮಲಿಂಗೇಶ್ವರ ಸ್ವಾಮಿ ಹತ್ರ ಹೋಗಿ ಪ್ರಾರ್ಥನೆಯನ್ನ ಮಾಡಿ ಭಕ್ತಿ ಭಾವದಿಂದ ಬೇಡಿಕೊಳ್ಳಿ. ಪಶ್ಚಿಮ ದ್ವಾರದಲ್ಲಿ ಬನ್ನಿ, ಅಮರನಾರಾಯಣ ಸ್ವಾಮಿಯನ್ನ ದರ್ಶನ ಮಾಡಿ ಅಂತ ಹೇಳಿ ತಾತಯ್ಯನವರು ಅವರ ಕೀರ್ತನೆಗಳಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಈ ಒಂದು ಕೈವಾರ ಕ್ಷೇತ್ರದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಜನ್ಮವನ್ನ ತಾಳಿ ಅವರ ಕಾಲಾನಂತರದಲ್ಲಿ ತಂದೆ ತಾಯಿಗಳಿಬ್ಬರು ಕೂಡ ಮರಣವನ್ನು ಹೊಂದುತ್ತಾರೆ. ಅವರ ಹೆಗಲಿಗೆ ಮಳೆಯ ಮಲ್ಲಾರ ಬೀಳುತ್ತೆ. ಊರಿಗೆ ಹೋಗಿ ಮಳೆಯ ಮಲ್ಲಾರವನ್ನ ಹಾಕಿಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಮಳೆಗಾರ ಬಂದಿದ್ದಾನೆ ಅಂತಂದ್ರೆ ಅದೊಂದು ಮುತ್ತೈದೆಯರಿಗೆ ಸಂಭ್ರಮ. ದೇವಾಲಯದ ಬಳಿಯಲ್ಲೋ ಅಥವಾ ಅರಳಿ ಮರದ ಕಟ್ಟೆಯ ಕೆಳಗೋ ಗುಡಿಸಿ ಸಾರಿಸಿ ರಂಗೋಲಿ ಇಟ್ಟು ಅವರನ್ನ ಬರಮಾಡಿಕೊಂಡು ಮಳೆಯನ್ನ ತುಡಿಸಿಕೊಳ್ತಾ ಇದ್ರು.
ಅಂತಹ ಸಮಯದಲ್ಲಿ ತಾತಯ್ಯನವರು ಮುತ್ತೈದೆಯರಲ್ಲಿ ಮಹಾಲಕ್ಷ್ಮಿಯ ಸ್ವರೂಪವನ್ನ ಕಂಡು ಅವರಿಗೆ ಬಳೆಯನ್ನ ತೋರಿಸ್ತಾ ಇದ್ರು. ಯಾರಾದ್ರೂ ಹಣ ಕೊಟ್ರೆ ಇಸ್ಕೊಳ್ಳೋರು, ಇಲ್ಲಿದ್ರೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಬಿಟ್ಟುಬಿಡು. ಈ ರೀತಿಯಾಗಿ ತಾತಯ್ಯನವರ ಜೀವನ ನಡೀತಾ ಇದೆ. ಅವರ ಸೋದರತ್ತೆಯ ಮಗಳಾಗಿರ್ತಕ್ಕಂತಹ ಮುನಿಯಮ್ಮ ಎಂಬತಕ್ಕಂತಹ ವಧುವಿನೊಡನೆ ಮದುವೆಯಾಗಿದೆ. ಹೆಂಡತಿ ಹೇಳ್ತಾಳೆ, ನೋಡಿ ನಿಮಗೆ ಇಲ್ಲಿರ್ತಕ್ಕಂತಹ ಎಲ್ಲ ಊರುಗಳಲ್ಲಿ ಇರ್ತಕ್ಕಂತಹ ಅವರು ಪರಿಚಯಸ್ಥರು. ನಿಮಗೆ ಈ ಪರಿಚಯದಿಂದ ಏನಾಗ್ತಾ ಇದೆ, ಯಾರು ಕೂಡ ನಿಮಗೆ ಹಣ ಕೊಡ್ತಾ ಇಲ್ಲ. ದೂರದ ಪ್ರಾಂತ್ಯಕ್ಕೆ ಹೋಗಿ ಬಳೆಯ ವ್ಯಾಪಾರವನ್ನು ಮಾಡಿ ಅಲ್ಲಿ ನಿಮಗೆ ಹಣ ಸಿಕ್ಕುತ್ತೆ, ನಾವು ಸಂಸಾರವನ್ನು ಸಾಗಿಸಬಹುದು ಅಂತ ಹೇಳಿ ಹೆಂಡತಿಯ ಸಲಹೆಯ ಮೇರೆಗೆ ತಾತಯ್ಯನವರು ಏನು ಮಾಡ್ತಾರೆ, ಅಲ್ಲಿಂದ ದೂರದ ಪ್ರಾಂತ್ಯವಾಗಿರ್ತಕ್ಕಂತಹ ಚಿತ್ತೂರು ಪ್ರಾಂತ್ಯಕ್ಕೆ ಹೋಗ್ತಾರೆ. ಅಲ್ಲಿ ಚಿತ್ತೂರು ಪ್ರಾಂತ್ಯದಲ್ಲಿ ಬಳೆಯ ವ್ಯಾಪಾರವನ್ನು ಮಾಡಿಕೊಂಡು ಹಿಂತಿರುಗಿ ಬರ್ತಾ ಇದ್ದಾರೆ. ಈಗಲೂ ಕೂಡ ನಾವು ನೋಡಬಹುದು, ಮೊಗಳಿ ವೆಂಕಟಗಿರಿ ಕಣಿವೆ ಅಂತ ಹೇಳಿ ಒಂದು ಕಣಿವೆ ಇದೆ. ಆ ಕಣಿವೆಯಲ್ಲಿ ನೋಡ್ತಾರೆ, ರಾತ್ರಿ ಆಯ್ತು, ಕಗ್ಗತ್ತಲು, ಮಳೆ ಬರ್ತಕ್ಕಂತಹ ಸನ್ನಿವೇಶ. ಈ ಕತ್ತಲಿನ ಮಳೆಯಲ್ಲಿ ನಾನು ಮನೆಗೆ ಹೋಗ್ತಕ್ಕಂತಹದ್ದು ಅಂದ್ರೆ ಕೈವಾರಕ್ಕೆ ಹೋಗ್ತಕ್ಕಂತಹದ್ದು ಆಗೋದಿಲ್ಲ, ಇಲ್ಲೇ ಎಲ್ಲಾದ್ರೂ ನಾನು ತಂಗಿರಬೇಕು ಅಂತ ಹೇಳಿ ಆ ಮೊಗಳಿ ವೆಂಕಟಗಿರಿ ಕಣಿವೆಯನ್ನ ಒಳಗಡೆಗೆ ಹೋಗ್ತಾರೆ. ಅಲ್ಲಿ ಒಬ್ಬ ದಿವ್ಯ ಪುರುಷನ ದರ್ಶನ ಆಗುತ್ತೆ. ಅವರೇ ಪರದೇಶ ಸ್ವಾಮಿಗಳು. ಆ ಪರದೇಶ ಸ್ವಾಮಿಗಳ ದರ್ಶನವಾದ ನಂತರ ಆ ಪರದೇಶ ಸ್ವಾಮಿಗಳು ಕರೀತಾರೆ, ಅಪ್ಪ ನಾರಾಯಣಪ್ಪ. ಇವರು ಅಮರನಾರಾಯಣ ಸ್ವಾಮಿಯಿಂದ ಕೃಪೆಯಿಂದ ಹುಟ್ಟಿದಂತಹ ತಾತಯ್ಯನವರ ಮೂಲ ನಾಮ ನಾರಾಯಣಪ್ಪ ಅಂತ ಹೇಳಿ. ಅಪ್ಪ ನಾರಾಯಣಪ್ಪ, ಪಾಪ ನಿನಗೋಸ್ಕರ ಕಾಯ್ತಾ ಇದ್ದೆ. ಪಾಪ ನಿನಗೆ ಪ್ರಪಂಚವನ್ನೇ ಬೆಳಗ್ತಕ್ಕಂತಹ ಶಕ್ತಿ ಇದೆ, ನಿನ್ನಲ್ಲಿ ಅಂತಹ ಜ್ಞಾನ ಭಂಡಾರ ಇದೆ, ಮುಂದಿನ ದಿನಗಳಲ್ಲಿ ಅದು ಪ್ರಕಟವಾಗುತ್ತಪ್ಪ ಅಂತ ಹೇಳಿದಾಗ ತಾತಯ್ಯನವರು ಹೇಳ್ತಾರೆ, ಸ್ವಾಮಿ ನಾನು ಪಾಮರ ಇದ್ದೇನೆ, ನನಗೇನೂ ಗೊತ್ತಿಲ್ಲ ಸ್ವಾಮಿ, ನೀವು ಹೇಳ್ತಕ್ಕಂತಹ ಮಾತುಗಳನ್ನ ಜೀರ್ಣಿಸ್ಕೊಳ್ತಕ್ಕಂತಹ ಶಕ್ತಿ ನನಗಿಲ್ಲ ಸ್ವಾಮಿ, ನಿಮ್ಮ ಪಾದಗಳಲ್ಲಿ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ತಾತಯ್ಯನವರು ಆ ಪರದೇಶ ಸ್ವಾಮಿಗಳ ಬಗ್ಗೆ ಒಂದು ಕೀರ್ತನೆಯನ್ನು ಬರೆದಿದ್ದಾರೆ. ಪರದೇಶ ಸ್ವಾಮುಲ ಪಾದಾರವಿಂದ ಮುನು ಪಟುಗ ನೆರ ನಮ್ಮವೇ ಅನುದಿನಮೂ ಪೆನುಗೊನ್ನ ಅಜ್ಞಾನ ತಿಮೀರములు ಆ ಕ್ಷಣವೇ ತೊಲಗಿಂಚುನೇ ಓ ಮನಸ ಪರದೇಶ ಸ್ವಾಮುಲ ಪಾದಾರವಿಂದములు ಪಟುಗ ನೆರ ನಮ್ಮವೇ. ಆ ಪರದೇಶ ಸ್ವಾಮಿ ಎಂಬತಕ್ಕಂತಹ ಗುರುಗಳ ಪಾದಾರವಿಂದವನ್ನ ಗಟ್ಟಿಯಾಗಿ ಹಿಡ್ಕೊಂಡೆ. ಅದರಿಂದ ಏನಪ್ಪಾ ಆಯ್ತು ಪರಿಣಾಮ ಅಂತಂದ್ರೆ, ಅನುದಿನಮು ಪೆನುಗೊನ್ನ ಅಜ್ಞಾನ ತಿಮಿರಮುಲು, ಎಷ್ಟೋ ದಿನಗಳಿಂದ ಇದ್ದಂತಹ ಅಂಧಕಾರ, ನನ್ನ ಒಳಗಡೆ ಇದ್ದಂತಹ ಕತ್ತಲು ಎಲ್ಲವೂ ಕೂಡ ಮಾಯವಾಯಿತು. ನಾವು ಈಚೆ ಕಡೆ ಬೆಳಕನ್ನ ಕಾಣ್ತಾ ಇದ್ದೀವಿ, ಅಂತರಂಗದಲ್ಲಿ ಬೆಳಕು ಕಾಣಬೇಕು. ಈ ಅಂತರಂಗದಲ್ಲಿ ಬೆಳಕನ್ನ ಕಾಣಬೇಕಾದರೆ ಆ ಗುರು ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು, ಆ ಗುರುವಿನ ಉಪದೇಶ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಆ ಗುರುವಿನ ಉಪದೇಶ ಇದ್ದರೆ ಮಾತ್ರ ಅಂತರಂಗದಲ್ಲಿ ಬೆಳಕನ್ನ ಕಾಣಬಹುದು, ಇಲ್ಲಿದ್ರೆ ಅಂತರಂಗದಲ್ಲಿ ಬೆಳಕನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕುರುಕ್ಷೇತ್ರ ಯುದ್ಧ ಇನ್ನೇನು ನಡೀಬೇಕು. ಈ ಕುರುಕ್ಷೇತ್ರ ಯುದ್ಧ ನಡೀಬೇಕು. ಧರ್ಮರಾಯನಿಗೆ ಅನ್ನಿಸ್ತಂತೆ, ಏನಪ್ಪಾ ಇದು, ಇಷ್ಟೊಂದು ಅಕ್ಷೋಹಿಣಿ ಸೈನ್ಯ, ನಾವೆಲ್ಲ ಯುದ್ಧ ಮಾಡಿದ್ರೆ ಎಷ್ಟೊಂದು ಜನ ಸತ್ತು ಹೋಗ್ತಾರೆ. ಈ ಸತ್ತು ಹೋಗೋದ್ರಲ್ಲಿ ನೆಂಟರಿದ್ದಾರೆ, ಇಷ್ಟರಿದ್ದಾರೆ, ಗುರುಗಳಿದ್ದಾರೆ, ಎಲ್ಲರೂ ಕೂಡ ಪರಿಚಿತರಿದ್ದಾರೆ. ಅವನಿಗೆ ಅನ್ನಿಸ್ತು, ಏನಾದ್ರೂ ಮಾಡಿ ಯುದ್ಧವನ್ನು ನಿಲ್ಲಿಸಬೇಕು. ಕೃಷ್ಣ ಪರಮಾತ್ಮನ ಹತ್ರಕ್ಕೆ ಹೋದ. ಕೃಷ್ಣನ್ ಹೇಳ್ತಾನೆ, ಪರಮಾತ್ಮ ಈ ಯುದ್ಧ ನಡೆಯೋದ್ರಿಂದ ಏನು ಪ್ರಯೋಜನ ಇದೆ, ದಯವಿಟ್ಟು ಈ ಯುದ್ಧವನ್ನ ನಿಲ್ಲಿಸಿ ಏನಾದ್ರೂ ಮಾಡಿ ಎಲ್ಲರೂ ಬದುಕುವಂತಹ ಒಂದು ಮಾರ್ಗದರ್ಶನವನ್ನು ಮಾಡಿ ಅಂತ ಹೇಳಿ ಕೇಳ್ಕೊಂಡಾಗ ಕೃಷ್ಣನಿಗೆ ಗೊತ್ತಿತ್ತು ಯುದ್ಧ ನಡೆಯುತ್ತೆ ಅಂತ. 3 ಜನಕ್ಕೆ ಯುದ್ಧ ನಡೀಬೇಕು ಅಂತ ಹೇಳಿ ಆಸೆ ಇತ್ತು. ಒಂದನೇದು ಕೃಷ್ಣ, ಯಾಕೆ ಅಂತಂದ್ರೆ ಧರ್ಮವನ್ನ ಸ್ಥಾಪನೆ ಮಾಡಬೇಕು. ಎರಡನೇದು ದ್ರೌಪದಿಗೆ, ಯಾಕೆ ದ್ವೇಷವನ್ನ ಸಾಧಿಸಬೇಕು. ಮೂರನೇದು ಭೀಮನಿಗೆ, ಯಾಕೆ ಅವನ ಬಲವನ್ನ ತೋರಿಸಬೇಕು. ಈ 3 ಜನಕ್ಕೆ ಕುರುಕ್ಷೇತ್ರ ಯುದ್ಧ ಆಗಬೇಕು ಅಂತ ಹೇಳಿ ಆಸೆ ಇತ್ತು. ಕೃಷ್ಣನಿಗೆ ಗೊತ್ತು ಯುದ್ಧ ನಡೆಯುತ್ತೆ, ನಡೀಲೇಬೇಕು, ಧರ್ಮ ಸ್ಥಾಪನೆ ಆಗಬೇಕು. ಈ ಕಾರಣದಿಂದ ಆಯ್ತು, ಧರ್ಮರಾಯ ಹೇಳಿದಾಗ ಕೇಳ್ತೀನಪ್ಪ, ನಾನು ಹೋಗಿ ಹೇಳ್ತೀನಿ ಅಂತ ಹೇಳಿ ದುರ್ಯೋಧನನ ಹತ್ರ ಹೋಗ್ತಾನೆ.
ದುರ್ಯೋಧನ ನಂತರಕ್ಕೆ ಹೋಗಿ, ಅಪ್ಪ ನೋಡಪ್ಪ, ಇದೆಲ್ಲ ಯುದ್ಧ ಎಲ್ಲ ಯಾಕೆ, ಒಂದು ಸಂಧಾನ ಮಾಡೋಣ, ಎಲ್ಲರೂ ಕೂಡ ಹಾಯಾಗಿರೋಣ, ಚೆನ್ನಾಗಿರೋಣ ಅಂತ ಹೇಳಿ ತತ್ವ ಸಿದ್ಧಾಂತ ಆ ಗುರುವಿನ ಉಪದೇಶವನ್ನೆಲ್ಲ ಹೇಳ್ತಾನೆ. ಹೇಳಿದ ತಕ್ಷಣ ದುರ್ಯೋಧನ ಹೇಳ್ತಾನೆ, ಕೃಷ್ಣ, ನೀನು ಹೇಳಿದ ಮಾತುಗಳನ್ನೆಲ್ಲ ಕೂಡ ನಾನು ಬಾಲ್ಯದಿಂದಲೂ ಕೇಳ್ಕೊಂಡು ಬಂದಿದ್ದೇನೆ. ಆದರೆ ನನ್ನ ಬುದ್ಧಿ ಇದೆಯಲ್ಲ, ಈ ಬುದ್ಧಿ ಆ ಮಾರ್ಗವನ್ನು ತೋರಿಸ್ತಾ ಇಲ್ಲ. ನೀನು ಇಷ್ಟೆಲ್ಲ ಹೇಳೋ ಬದಲು ನನ್ನ ಬುದ್ಧಿಯನ್ನು ಸರಿ ಮಾಡಿಬಿಟ್ಟಿದ್ರೆ ಅದಕ್ಕಿಂತ ದೊಡ್ಡದು ನೀನು ಏನಪ್ಪ ಆಯ್ತು, ನನ್ನ ಬುದ್ಧಿ ಸರಿ ಮಾಡಿಬಿಡ್ಬೇಕಾಗಿತ್ತು, ಇದನ್ನೆಲ್ಲ ಹೇಳೋ ಬದಲು ಅಂತ ಹೇಳಿ ದುರ್ಯೋಧನ ಕೃಷ್ಣನಿಗೆ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅಪ್ಪ, ಈ ಬುದ್ಧಿ ಸರಿ ಮಾಡೋ ಕೆಲಸ ನನ್ನದಲ್ಲ. ನಾನು ಏನಿದ್ರು ಕೂಡ ದುಷ್ಟರನ್ನ ಶಿಕ್ಷೆ ಮಾಡ್ತಕ್ಕಂತಹ, ಶಿಷ್ಟರನ್ನ ರಕ್ಷಣೆ ಮಾಡ್ತಕ್ಕಂತಹದ್ದು, ಧರ್ಮವನ್ನ ಸ್ಥಾಪನೆ ಮಾಡೋದಷ್ಟೇ ನನ್ನ ಕೆಲಸನಪ್ಪ. ಈ ಬುದ್ಧಿ ಸರಿ ಮಾಡೋದು ನನ್ನ ಕೆಲಸ ಅಲ್ಲ. ಆಗ ದುರ್ಯೋಧನ ಹೇಳ್ತಾನೆ, ಹಾಗಾದ್ರೆ ಬುದ್ಧಿ ಸರಿ ಮಾಡೋ ಕೆಲಸ ಯಾರದು? ಆಗ ಕೃಷ್ಣ ಹೇಳ್ತಾನೆ, ಅಪ್ಪ, ಈ ಬುದ್ಧಿಯನ್ನ ಸರಿ ಮಾಡುವಂತಹ ಕೆಲಸ ಗುರುಗಳದು, ಸಂತರದು, ಮಹಾತ್ಮರದು. ಆ ಗುರುಗಳ ಉಪದೇಶವನ್ನ ಯಾರಾದ್ರೆ ತದೇಕ ಚಿಕ್ಕದಿಂದ ಕೇಳ್ತಾರೋ, ಅವರ ಮನಸ್ಸಿನಲ್ಲಿ ಹಾಕೊಳ್ತಾರೋ, ಅವರಿಗೆ ಗುರುವಿಗೆ ಅನುಗ್ರಹ ಆಗಿದೆ ಅಂತಾನೆ ಅರ್ಥ. ಇದನ್ನೇ ಕೈವಾರದ ತಾತಯ್ಯನವರು ಹೇಳಿದ್ರು, ಗುರು ಉಪದೇಶಂ ಆತ್ಮ ಪ್ರಕಾಶಂ ಲೋಕ್ಯಾಚಾರವು ಗುರುವುಲ ನಮ್ಮము. ಯಾರ ಗುರು ಉಪದೇಶದಿಂದ ಆತ್ಮ ಪ್ರಕಾಶವಾಗುತ್ತೋ ಅಂತಹ ಗುರುಗಳನ್ನು ನಾನು ನಂಬಿದ್ದೇನೆ. ಲೌಕ್ಯಾಚಾರದಲ್ಲಿ ಇರ್ತಕ್ಕಂತಹ ಗುರುಗಳನ್ನು ನಾನು ನಂಬಿದವನಲ್ಲ. ಗುರು ಉಪದೇಶಂ ಆತ್ಮ ಪ್ರಕಾಶಂ, ಅಂತಹ ಗುರುಗಳನ್ನ ನಾನು ನಂಬಿದ್ದೇನಪ್ಪ ಅಂತ ಹೇಳಿ ತಾತಯ್ಯನವರು ಹೇಳ್ತಾ ಆ ಪರದೇಶ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಆ ಪರದೇಶ ಸ್ವಾಮಿಗಳು ಅದೃಶ್ಯರಾಗಿದ್ದಾರೆ. ಅವರು ತಾತಯ್ಯನವರು ಬೆಳಗಾಯಿತು ನಡ್ಕೊಂಡು ಬರ್ತಾ ಇದ್ದಾರೆ ಕೈವಾರಕ್ಕೆ. ಆ ಗುರುವಿನ ಒಂದು ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಅತಿದಯಾಪರುಡೈನ ಆತ್ಮರಾಮುಡು ಗುರು, అతిదయాపరుడైన ఆత్మరాముడు గురుడు, తన్ను పోషించిన తల్లి గురువు, విద్య నేర్పిన వాడు ఉత్తమ గురువురా, నాద బ్రహ్మానంద ನಾರಾಯಣ ಕವಿ. ಅತಿದಯ ಪರನಾಗಿರ್ತಕ್ಕಂತಹ ಆತ್ಮರಾಮ ನನ್ನ ಗುರು, ನನ್ನ ಒಳಗಡೆ ಇರ್ತಕ್ಕಂತಹ ಆತ್ಮರಾಮ ಗುರು. ಏನು ಆತ್ಮರಾಮನ ಕೆಲಸ ಅಂತಂದ್ರೆ, ಕತ್ತಲಲ್ಲಿ ನಡ್ಕೊಂಡು ಹೋಗೋದಕ್ಕೂ ಒಂದು ಕೈಯಲ್ಲಿ ಒಂದು ಟಾರ್ಚ್ ಹಿಡ್ಕೊಂಡು ನಡ್ಕೊಂಡು ಹೋಗೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನಮಗೆ ಕಲ್ಲು ಮುಳ್ಳುಗಳು ಕಾಣುತ್ತೆ, ಗುರಿಯನ್ನ ಬೇಗ ತಲುಪಬಹುದು, ಹಾದಿ ತಪ್ಪುವಂತಹ ಅವಶ್ಯಕತೆ ಇರೋದಿಲ್ಲ ಯಾವಾಗ ಕೈಯಲ್ಲಿ ಬೆಳಕಿದ್ರೆ, ಟಾರ್ಚ್ ಇದ್ರೆ. ಈ ಟಾರ್ಚ್ ಅನ್ನೋದೇ ಗುರು ಕಣಪ್ಪ. ಆ ಬೆಳಕು ಅಂತಕ್ಕಂತಹದ್ದೇ ಗುರು ಕಣಯ್ಯ. ನಿನ್ನೊಳಗಡೆ ಇರ್ತಕ್ಕಂತಹ ಆತ್ಮರಾಮ ಏನಪ್ಪ ಕೊಡ್ತಾನೆ ಅಂತಂದ್ರೆ, ತಾತಯ್ಯನವ್ರು ಹೇಳಿದ್ದಾರೆ, ಎರುಕ ಕೊಡ್ತಾನೆ. ಎರುಕ ಅಂತಂದ್ರೆ ತಿಳುವಳಿಕೆ, ಅರಿವು, ಪ್ರಜ್ಞೆ, ಜ್ಞಾನ. ಎರುಕ ಕನ್ನ దేవుడెందు వెదకినాలేదు, ఎరుక నిను రక్షించు మనసా, ఎరుక కైవరపురము అమరానారేయణ వేదాంత వేద్యుడై మనసా, ఎరుక కైవరపురము అమరానారేయణ వేదాంత వేద్యుడై మనసా. ఎరుక కన్నా దేవుడు ఎందు వెదకినా లేదు, ఎరుక నేను ರಕ್ಷಿಂಚು ಮನಸ. ಎರುಕ ಅಂತಂದ್ರೆ ನನ್ನ ಒಳಗಡೆ ಆಗ್ತಕ್ಕಂತಹ ಪ್ರಜ್ಞೆ, ಜ್ಞಾನ, ಅರಿವು, ತಿಳುವಳಿಕೆ. ಇದಕ್ಕಿಂತಲೂ ದೇವರು ಇನ್ನಿಲ್ಲ ಕಣಪ್ಪ. ಆ ದೇವರು, ಆ ಗುರುವಿನ ಉಪದೇಶದಿಂದ ಈ ಅರಿವು ನಿನಗೆ ಬರುತ್ತೆ ಅಂತ ಹೇಳಿ ತಾತಯ್ಯನವರು ಹೇಳ್ತಾರೆ. ಈ ರೀತಿಯಾಗಿ ತಾತಯ್ಯನವರು ಆ ಪರದೇಶ ಸ್ವಾಮಿಗಳ ದರ್ಶನವನ್ನು ಮಾಡಿಕೊಂಡು ಅದೇ ಗುಂಗಿನಲ್ಲಿ ಕೈವಾರಕ್ಕೆ ಬಂದರು. ಕೈವಾರದಲ್ಲಿ ಬಂದ ತಕ್ಷಣವೇ ಹೆಂಡತಿ ನೋಡ್ತಾಳೆ, ಬಲ್ಲಾರದಲ್ಲಿ ಇದ್ದಂತಹ ಬಳೆಗಳೆಲ್ಲವೂ ಕೂಡ ಖಾಲಿಯಾಗಿದೆ. ಈ ಖಾಲಿಯಾಗಿರ್ತಕ್ಕಂತಹ ಮಲ್ಲಾರವನ್ನ ನೋಡಿ ಇವರು ಹಣ ತಂದಿದ್ದಾರೆ ಅಂತ ಹೇಳಿದಾಗ ತಾತಯ್ಯನವರು ಹೇಳ್ತಾರೆ, ಅಮ್ಮ, ನಾನು ಮಹಾಲಕ್ಷ್ಮಿಗೆ ಬಳೆಯನ್ನು ತೋರಿಸ್ತೇನೆ,
ಪರದೇಶ ಸ್ವಾಮಿಗಳ ದರ್ಶನವಾಯಿತು ಅಂತ ಹೇಳುವಷ್ಟೊತ್ತಿಗೆನೆ ಹೆಂಡತಿ ಹೇಳ್ತಾಳೆ, ನನಗೂ ನಿನಗೂ ಇರತಕ್ಕಂತಹ ಸಂಬಂಧ ಇಲ್ಲಿಗೆ ಹರಿದು ಹೋಯಿತು, ನೀವು ಆಚೆ ಕಡೆ ಮನೆಯಿಂದ ಆಚೆಗೆ ಹೋಗಿ ಅಂತೇಳಿ ಆಚೆಗೆ ಹಾಕ್ಬಿಟ್ಟು. ಆಗ ತಾತಯ್ಯನವರು ಅಲ್ಲಿ ಕೈವಾರದಿಂದ 1 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಉದ್ಭವ ಯೋಗ ನರಸಿಂಹ ಸ್ವಾಮಿಯ ತಪೋವನದಲ್ಲಿ ಹೋಗ್ತಾರೆ, ಚಿಂತಾಕ್ರಾಂತರಾಗಿ ಕೂತ್ಕೊಳ್ತಾರೆ. ಆ ಸಮಯದಲ್ಲಿ ಗೋಪಾಲಕನ ರೂಪದಲ್ಲಿ ಬಂದಂತಹ ಪರಮಾತ್ಮ ಕೇಳ್ತಾನೆ, ಯಾಕಪ್ಪ ಇಲ್ಲಿ ಕೂತಿದ್ದೀಯ, ಏನ್ ಕೆಲಸ ನಿನಗಿಲ್ಲಿ, ಯಾಕೆ ಇಲ್ಲಿ ಕೂತಿದ್ದೀಯ ಚಿಂತೆಯಿಂದ ಅಂತ ಹೇಳಿದಾಗ, ಹೀಗೆ ಆಗೋಯ್ತು, ಹೆಂಡತಿ ನನಗೆ ವಿರುದ್ಧವಾದಳು, ಮುಂದೆ ನನಗೆ ಹಸಿವು ಏನು ಮಾಡ್ಲಿ, ನನಗೆ ಹೊಟ್ಟೆ ಹಸಿವಿಗೆ ನಾನು ಹೇಗೆ ಊಟ ಮಾಡ್ಲಿ, ನಾನು ಮುಂದೆ ಎಲ್ಲೂ ಹೋಗ್ಲಿ, ಅದೇ ನನಗೆ ಚಿಂತೆ ಆಗಿದೆ, ಮನೋವ್ಯಥೆ ಆಗಿದೆ ಅಂತ ಹೇಳಿದಾಗ, ಆಗ ಆ ಪರಮಾತ್ಮ ಹೇಳ್ತಾನೆ, ಇದು ಮನೋವ್ಯಥೆ ಕಣಯ್ಯ, ಇದು ನಿನಗೆ ಬಹಳ ಪ್ರಾಶಸ್ತ್ಯವಾಗಿರ್ತಕ್ಕಂತಹ ಸ್ಥಳ, ಇಲ್ಲಿ ನೀನು ಧ್ಯಾನಾಸಕ್ತನಾಗು, ನಿನಗೆ ಏನು ಸಂಕಲ್ಪ ಇದೆಯೋ ಅದರಂತೆ ಸಿದ್ಧಿ ಆಗತ್ತೆ. ನೀಲೋಣ ಈಶ್ವರುಡು ನಿಂಡಿಯುನ್ನಾಡು ನಿನ್ನೂ ತಿಳಿಸಿತೆ ನೀವೇ ಈಶ್ವರುಡು, ನಿನ್ನಲ್ಲಿಯೇ ಈಶ್ವರ ತುಂಬಿ ಇದ್ದಾನೆ, ನಿನ್ನನ್ನು ನೀನು ಅರಿತರೆ ನೀನೇ ಈಶ್ವರನಪ್ಪ ಅಂತ ಹೇಳಿ ಬೋಧನೆಯನ್ನ ಮಾಡಿ ಆ ಅದೃಶ್ಯನಾಗ್ತಾನೆ ಆ ಗೋಪಾಲಕರ ರೂಪದಲ್ಲಿ ಬಂದಂತಹ ಪರಮಾತ್ಮ. ತಾತಯ್ಯನವರು ಆ ಉದ್ಭವ ಯೋಗ ನರಸಿಂಹ ಸ್ವಾಮಿಯ ಗವಿಯಲ್ಲಿ ಕಠಿಣವಾಗಿರ್ತಕ್ಕಂತಹ ತಪಸ್ಸನ್ನ ಮಾಡ್ತಾರೆ. ಆ ಕಠಿಣವಾದಂತಹ ತಪಸ್ಸಿಗೆ ಕಾವಲಾಗಿ ಇದ್ದಂತಹದ್ದು ಕಾಳಿಂಗ ಸರ್ಪ ಮತ್ತೆ ಹುಲಿ ಅಂತ ಹೇಳಿ ಅವರ ಜೀವನ ಚರಿತ್ರೆಯಿಂದ ನಮಗೆ ತಿಳಿದು ಬರುತ್ತೆ. ಕಠಿಣವಾದ ತಪಸ್ಸನ್ನ ಮಾಡಿದಂತಹ ತಾತಯ್ಯನವರಿಗೆ ಆ ಯೋಗ ಸಿದ್ಧಿ ಆಗತ್ತೆ. ಆ ಯೋಗ ಸಿದ್ಧಿಯಿಂದ ತಾತಯ್ಯನವರು ಎಲ್ಲ ಭೂಲೋಕಗಳನ್ನ, ಎಲ್ಲ ಬ್ರಹ್ಮಾಂಡವನ್ನು ನೋಡ್ತಕ್ಕಂತಹ ಒಂದು ಶಕ್ತಿ ಚೈತನ್ಯವನ್ನು ಪಡ್ಕೊಳ್ತಾರೆ. ಆ ಕವಿಯಿಂದ ಈಚೆ ಕಡೆಗೆ ಬಂದು ಅಲ್ಲಿ ದನ ಕಾಯ್ತಾ ಇದ್ದಂತಹ ಕುರಿ ಕಾಯ್ತಾ ಇದ್ದಂತಹ ಹುಡುಗರನ್ನ ಕರೆದು ಕಲ್ಲನ್ನ ಎತ್ತು ಕೊಟ್ರೆ ಅದು ಕಲ್ಲು ಸಕ್ಕರೆಯಾಗಿ ಪರಿವರ್ತನೆಯಾಯಿತು. ಆಗ ಸಿದ್ಧಿಯಾಗಿದೆ ಅಂತ ಹೇಳಿ ತಿಳ್ಕೊಂಡು ಆಗ ಆ ಹುಡುಗರು ಏನು ಮಾಡ್ತಾರೆ, ತಾತಯ್ಯನವರು ಈ ರೀತಿಯಾಗಿದ್ದಾರೆ ಅಂತ ಹೇಳಿ ಊರಿನಲ್ಲೆಲ್ಲ ಪ್ರಚಾರ ಮಾಡಿದಾಗ ಊರಿನವರೆಲ್ಲ ಗ್ರಾಮಸ್ಥರು ಕರ್ಕೊಂಡು ಬಂದು ಅಲ್ಲಿಂದ ಅವ್ರನ್ನ ತಾತಯ್ಯನವ್ರನ್ನ ಕರ್ಕೊಂಡು ಬಂದು ಅಲ್ಲಿಯೇ ಇದ್ದಂತಹ ಒಂದು ಚಿಕ್ಕದಾಗಿರ್ತಕ್ಕಂತಹ ಕುಟೀರವನ್ನ, ಇವತ್ತು ಎಲ್ಲಿ ತಾತಯ್ಯನವರ ಜೀವ ಸಮಾಧಿ ಆಗಿದೆಯೋ ಆ ಜಾಗದಲ್ಲಿಯೇ ತಾತಯ್ಯನವರಿಗೆ ಒಂದು ಪರ್ಣ ಕುಟೀರವನ್ನು ಮಾಡಿಕೊಡ್ತಾರೆ. ಅಲ್ಲಿ ಇದ್ದು ತಾತಯ್ಯನವರು ಪ್ರತಿನಿತ್ಯವೂ ಸಹ ಜ್ಞಾನದ ಬೋಧನೆಯನ್ನು ಮಾಡಿ ಅಂತ ಹೇಳಿ ತಾತಯ್ಯನವರು ಹೇಳ್ತಾರೆ. ಆ ರೀತಿಯಾಗಿ ತಾತಯ್ಯನವರು ಅವತ್ತಿನಿಂದ 50ನೇ ವಯಸ್ಸಿನಿಂದ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಜಗತ್ತಿಗೆ ಮಾರ್ಗದರ್ಶಕರಾಗಿ ಹಲವಾರು ಕೀರ್ತನೆಗಳನ್ನು ಕೊಟ್ಟು, ಶ್ರೀ ಅಮರನಾರಾಯಣ ವೇದಾಂತ ಸಾರಾವಳಿ ಎಂಬತಕ್ಕಂತಹ ಕೀರ್ತನೆ, ನಾದ ಬ್ರಹ್ಮಾನಂದ ನಾರಾಯಣ ಕವಿ ಶತಕ, ಅಮರನಾರಾಯಣ ಶತಕ, ಬ್ರಹ್ಮಾಂಡ ಪುರುಷತಕ, ಶ್ರೀಕೃಷ್ಣ ಚರಿತ ಯೋಗಾಮೃತ ತತ್ವ ಸಾರಂ, ಶ್ರೀ ತಾರಕ ಬ್ರಹ್ಮಾನಂದ ದ್ವಯಕಂದ ಶತಕ, ಇದೆಲ್ಲಕ್ಕಿಂತಲೂ ಮಿಗಿಲಾಗಿ 1814ರಲ್ಲಿ ಅಂದರೆ ಅವರ 87ನೇ ವಯಸ್ಸಿನಲ್ಲಿ ತಾತಯ್ಯನವರು ಕಾಲಜ್ಞಾನವನ್ನು, ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ಕಾಲಜ್ಞಾನ ಭವಿಷ್ಯವಾಣಿಯನ್ನು ರಚನೆ ಮಾಡ್ತಾರೆ. ಆ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಹೇಳ್ತಾರೆ, ಇದು ಕಟ್ಟ ಕಡೆಯ ಕಾಲಜ್ಞಾನ ಈ ಕಲಿಯುಗದಲ್ಲಿ, ಇನ್ನು ಮುಂದೆ ಯಾವುದು ಕಾಲಜ್ಞಾನಗಳು ಬರತಕ್ಕಂತಹದ್ದಿಲ್ಲ. ನಾನು ಹೇಳಿರ್ತಕ್ಕಂತಹ ವಾಕ್ಯಗಳೆಲ್ಲವೂ ಕೂಡ ಸತ್ಯ. ఇది కల్ల కాదు యోగులు కనీ విని ఇహ మున శోధించరయ్యా, మీరు నారాయణ కవనములు గురుదేవుని ಪಾದಮಾಣೆ ఇది ಗುರಿ ತಪ್ಪದು. ಇದು ಸತ್ಯವಾಗಿರ್ತಕ್ಕಂತಹದ್ದು. ಯಾಕೆ ಅಂತಂದ್ರೆ ನಾವೆಲ್ಲರೂ ಕೂಡ ಹುಲು ಮಾನವರು, ನಮಗೆ ನಮ್ಮ ಜೀವನ ಏನಾಗುತ್ತೋ ಮುಂದೆ ಏನಾಗುತ್ತೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯೋಗಿಗಳಾಗಿರ್ತಕ್ಕಂತಹ ಅವರು, ಪರಮಾತ್ಮನಲ್ಲಿ ಐಕ್ಯವಾಗಿರ್ತಕ್ಕಂತಹ ಸದ್ಗುರುಗಳು ಮಾತ್ರ ಹೇಳಬಲ್ಲರು ಮುಂದಿನ ಜೀವನ ಹೇಗಿರುತ್ತೆ ಅಂತ ಹೇಳಿ. ತಾತಯ್ಯನವರು ಹೇಳಿದ್ದಾರೆ, 1814ರಲ್ಲಿ ಅವರು ಕಾಲಜ್ಞಾನವನ್ನು ಬರೆದು, ಈ ಒಂದು ಕಾಲಜ್ಞಾನ ಇನ್ನು 100 ವರ್ಷಗಳ ನಂತರ ಇದು ಇಂಪ್ಲಿಮೆಂಟೇಷನ್ ಆಗುತ್ತೆ, ಅಂದ್ರೆ ಇದು ಅನ್ವಯಿಸುತ್ತೆ ಪ್ರಪಂಚಕ್ಕೆ ಅಂತ ಹೇಳುದು. ಅದರ ಪ್ರಕಾರವಾಗಿ 1814ರಲ್ಲಿ ಬರೆದರು. 1914ರಿಂದ ಇದು ಪ್ರಾರಂಭವಾಯಿತು. 1914ರಲ್ಲಿ ಪ್ರಪಂಚ ಯುದ್ಧ, ಮೊದಲನೇ ಪ್ರಪಂಚ ಯುದ್ಧ ಪ್ರಾರಂಭವಾಗಿದ್ದೇ 1914ರಲ್ಲಿ. ಈ ರೀತಿಯಾಗಿ 100 ವರ್ಷಗಳ ನಂತರ ನನ್ನ ಕಾಲಜ್ಞಾನ ಪ್ರಕಟವಾಗುತ್ತೆ ಅಂತ ಹೇಳಿದ್ರು. ಆ ರೀತಿಯಾಗಿ ಶುರುವಾಯಿತು. ಏನೇನು ಹೇಳಿದ್ದಾರೋ ಕಾಲಜ್ಞಾನದಲ್ಲಿ ಅದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ. ರಾಜರುಗಳು ಇರೋದಿಲ್ಲ, ಮುಂದೆ ಪ್ರಜಾಪ್ರಭುತ್ವ ಬರುತ್ತೆ, ದೊಂಗುಲ ದೋಪ್ ಆಗತ್ತೆ,
ಕಳ್ಳಕಾಕರು ಜಾಸ್ತಿ ಆಗ್ತಾರೆ, ಕಿತ್ಕೊಂಡು ಹೋಗೋರು ಜಾಸ್ತಿ ಆಗ್ತಾರೆ. ಆಡಳಿತದವರು ಎಲ್ಲರೂ ಕೂಡ ಆ ಒಂದು ಏನು ತೆರಿಗೆ ಇದೆ ಅದು ಯಾವುದು ಕೂಡ ಖಜಾನೆಗೆ ಸರಿಯಾಗಿ ಹೋಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ಕೂಡ ಕಾಲಜ್ಞಾನದಲ್ಲಿ ಅವರು ಹೇಳಿದ್ದಾರೆ. ಇಂತಹ ತಾತಯ್ಯನವರು ಎಲ್ಲ ಅಮರನಾರಾಯಣ ಶತಕ ಇರಬಹುದು, ಕೀರ್ತನೆಗಳಿರಬಹುದು, ಎಲ್ಲವನ್ನು ಕೂಡ ಆ ಅಮರನಾರಾಯಣ ಸ್ವಾಮಿಗೆ ಅಂಕಿತವನ್ನು ಮಾಡಿದ್ರೆ ಕಾಲಜ್ಞಾನವನ್ನು ಒಂದನ್ನ ಮಾತ್ರ ಅವರು ಭೀಮಲಿಂಗೇಶ್ವರ ಸ್ವಾಮಿಗೆ ಅಂಕಿತವನ್ನು ಮಾಡಿದ್ದಾರೆ. ಆ ಕಾಲಜ್ಞಾನದಲ್ಲಿ ಒಟ್ಟು 43 ಪದ್ಯಗಳಿದೆ. ಶ್ರೀ ಸದಾಶಿವ ಈಶ ಶ್ರೀಕಂಠ ಪರಮೇಶ ಶಂಕರಾನಂಜುಂಡ ಶರಣು ಶರಣು ಭುಜಗ ಭೂಷಣ ರುದ್ರ ಭೂಲೋಕನಾಯಕ ಹರ ಹರ ಮಹದೇವ ಅಗ್ನಿನೇತ್ರ ಭೃಂಗೀಶ ಪಾಲಾಕ್ಷ ಭೂದಿಲೇಪನ ಲಿಂಗ ಪಾರ್ವತಿ ಹೃದಯೇಶ ಪರಮ ಪುರುಷ ತುದ ಮೊದಲು ನೇನೆರುಗ ತುದ ಕಾಲ ಜ್ಞಾನಂಬು ಪರಿಕಿಂಚುವಾಡು ಸದ್ಗುರುಡು ನೀವೇ కాలపక్వము వచ్చుటది ఖండితముగ హృదయవాక్కునలెస్సగా ఉద్భవించు అమర నారాయణుని సకహర మహాత్మ అధిక భవభంగ కైవరము ಭೀಮಲಿಂಗ. ಇದು 1ನೇ ಪದ್ಯ. ಈ ರೀತಿಯಾಗಿ 43 ಪದ್ಯಗಳನ್ನು ತಾತಯ್ಯನವರು ಆ ಒಂದು ಪರಮಾತ್ಮನ ಕೃಪೆಯಿಂದ ನಾನು ಬರೆದಿದ್ದೇನೆ. ಬರೀತಕ್ಕಂತಹ ಲೇಖನಿಯನ್ನ ಸಂಚಿಕ ಘಟಮೂಲ ಚೇತಿಕಿಚ್ಚಿ ಬರೀತಕ್ಕಂತಹ ಲೇಖನಿಯನ್ನ ತಾಳೆಗರಿಯನ್ನ ಆ ಪರಮಾತ್ಮನೇ ನನ್ನ ಕೈಗೆ ಕೊಟ್ಟು ಬರೆಸಿದ್ದಾನೆ ಎಂಬತಕ್ಕಂತಹ ವಿಚಾರಗಳನ್ನ ತಾತಯ್ಯನವರು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ತಾತಯ್ಯನವರು ಮಾನವರಿಗೆ ಈಗ ಈ ಒಂದು ಕಲಿಯುಗದಲ್ಲಿ ಬೇಕಾಗಿರ್ತಕ್ಕಂತಹದ್ದು, ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಭಕ್ತಿ ಕಣಪ. ಈ ಭಕ್ತಿಗಿಂತಲೂ ಮಿಗಿಲಾಗಿರ್ತಕ್ಕಂತಹದ್ದು ಏನೂ ಇಲ್ಲ. ಯಾಕೆ ಅಂತಂದ್ರೆ ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ, ದ್ವಾಪರ ಯುಗದಲ್ಲಿ ಬಹಳಷ್ಟು ಕಷ್ಟ ಪಡಬೇಕಾಗಿತ್ತು. ಮುಕ್ತನಾಗಬೇಕಾದ್ರೆ, ಜೀವನ ಮುಕ್ತನಾಗಬೇಕಾದ್ರೆ ಬಹಳಷ್ಟು ಕಷ್ಟ ಪಡಬೇಕಾಗಿತ್ತು. ಯಜ್ಞಗಳನ್ನ ಮಾಡಬೇಕಾಗಿತ್ತು, ಅರ್ಚನೆಯನ್ನ ಮಾಡಬೇಕಾಗಿತ್ತು, ಒಂಟಿ ಕಾಲದಲ್ಲಿ ನಿಂತು ತಣ್ಣೀರಿನಲ್ಲಿ ತಪಸ್ಸು ಮಾಡಬೇಕಾಗಿತ್ತು. ಆದರೆ ಈಗ ಈ ಕಲಿಯುಗದಲ್ಲಿ ಇರ್ತಕ್ಕಂತಹದ್ದು ಬರೀ ಭಕ್ತಿ ಕಣಪ್ಪ. ಆ ಭಕ್ತಿಯಿಂದ ನಾವು ಏನು ಮಾಡಿದ್ರೆ ಅದೆಲ್ಲವೂ ಕೂಡ ನಮಗೆ ಸೇರ್ಕೊಂಡು ಹೋಗುತ್ತೆ. ಭಕ್ತಿ ನಿಲುಪಿ ಪರಮಾತ್ಮುನಿ ಚೇರೆ ಭಾವನು ಗನವನೆರ. ಆ ಭಕ್ತಿಯಿಂದ ಮಾತ್ರ ಪರಮಾತ್ಮನನ್ನ ಸೇರ್ಲಿಕ್ಕೆ ಸಾಧ್ಯ ಇದೆ. ಶ್ರೀರಾಮ 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 ಎನುಚು ఏ వేళ మదిలోన వెదుకుచున్నా గోపాల 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 ఎనుచు చిత్తంబు నీ మీద చేర్చియున్నా కమలాక్ష 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 ఎనుచు చుట్కులు నీ మూర్తి చూచుచున్నా పరమాత్మ 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 ఎనుచును పట్టుగా నీ స్మరణ పట్టియున్నా తల్లి తండ్రి దాత దైవమనుచు తల్లి తండ్రి దాత దైవమనుచు నమ్మినాడను దీనుల సొమ్ము నీవే నమ్మినాడను దీనుల సొమ్ము నీవే అమర నారాయణాచ్యుత హరిముకుంద కలుష సంహర కైవర పురవిహార అమర నారాయణాచ్యుత హరిముకుంద కలుష సంహర కైవర పురవిహార. జయ జయ రఘురామ జయ సత్య భాషణ జయ భక్త పోషణ జయతు రామ జయ నవ గుణహార జయ సుందరాకార జయ సుజన మందార జయతు రామ జయ జయ పణిశయన జయ పక్షి వాహన జయ రుక్మిణీనాథ జయతు కృష్ణ జయ విష కుచపాన జయ పరమ పావన జయ జయ కర వినుత జయతు కృష్ణ పట్టు వదలక నిన్న ఆత్మ బట్టియున్న రక్షకుడు నీవే రక్షించు రామకృష్ణ పట్టు వదలక నిన్నాత్మ బట్టియున్న రక్షకుడు నీవే రక్షించు రామకృష్ణ
రక్షకుడు నీవే రక్షించు రామకృష్ణ. శ్రీరామ 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 ఎనుచు ఏ వేళ మదిలోನ వెదుకుచు ರಾಮ 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 ಅಂತ ಹೇಳಿ ನಾನು ನನ್ನ ಹೃದಯದಲ್ಲಿ ಹುಡುಕ್ತಾ ಇದ್ದೇನೆ. ಸಂತ ಕಬೀರ ದಾಸರು ಒಂದೇ ಒಂದು ಲೋಟ ನೀರು ಕುಡಿಯೋದಕ್ಕೆ ನಾನು ಭಯ ಪಡ್ತೀನಪ್ಪ ಅನ್ನೋರು. ಯಾಕೆ ಸ್ವಾಮಿ ಹೇಳ್ತೀರಾ ಅಂದ್ರೆ, ನನ್ನ ಹೃದಯದಲ್ಲೆಲ್ಲ ರಾಮನಾಮವನ್ನು ಬರ್ಕೊಂಡು ಬಿಟ್ಟಿದ್ದೇನೆ, ಆ ನೀರು ಕುಡಿದ್ರೆ ಎಲ್ಲಿ ಅದು ಅಳಿಸಿ ಹೋಗುತ್ತೋ ಅಂತ ನನಗೆ ಭಯ ಅಂತ ಹೇಳಿ ಕಬೀರ ದಾಸರು ಹೇಳೋದು. ಹಾಗೆ ಅಷ್ಟು ಭಕ್ತರು. ಹಾಗೆ ತಾತಯ್ಯನವರು ಹೇಳ್ತಕ್ಕಂತಹ ವಿಚಾರಗಳು ಅದೇ. ರಾಮ ರಾಮುನಿ ಭಜನ ಸೇವೆ ಮನಸಾ ರಾಮುನಿ ಭಜನ ಸೇವೆ. ಯಾಕೆ? ಪಾರಮುಲೇನಿ ಅಪಾರ ಪಾಪములు ಪರಿಹರಿಂಚು ಪರಮಾತ್ಮುಂಡಿತು. ಎಷ್ಟೋ ನಮಗೆ ಗೊತ್ತಿಲ್ದಿರ ಎಷ್ಟೋ ಪಾಪ ಕರ್ಮಗಳನ್ನು ನಾವು ಮಾಡಿದ್ದೇವೆ. ನಮ್ಮ ಕರ್ಮಗಳು ನಮ್ಮ ಹಿಂದೆ ಬರ್ತಾ ಇದೆ. ಯಾವ ರೀತಿಯಾಗಿ ಹಸುವಿನ ಹಿಂದೆ ಕರು ಹೋಗುತ್ತೋ, ಯಾವ ರೀತಿಯಾಗಿ ನೆರಳು ನಮ್ಮನ್ನ ಹಿಂಬಾಲಿಸುತ್ತೋ, ಆ ರೀತಿಯಾಗಿ ನಮ್ಮ ಕರ್ಮಗಳು ನಮ್ಮ ಹಿಂದೆ ಇದೆ ಕಣಪ್ಪ. ತನ ಪೂರ್ವ ಕರ್ಮಂಬು ತಪ್ಪಕ ತನು ವೆಂಟ ತಗಲಿ ವ್ಯಾಪಿಂಚ ಕದಿಯಾಲ ಬಿಡುಚು. ನಮ್ಮ ಪೂರ್ವ ಜನ್ಮದ ಕರ್ಮಗಳು ಏನಿದೆಯೋ ಅದು ನಮ್ಮನ್ನು ಹಿಂಬಾಲಿಸುತ್ತೆ, ಅದು ನಿನ್ನನ್ನು ಬಿಡೋದಿಲ್ಲ. ಯಾವ ರೀತಿಯಾಗಿ ದಶರಥ ಮಹಾರಾಜ ಅವನು ಯೌವನದಲ್ಲಿ ಇದ್ದಾಗ ಶ್ರವಣ ಕುಮಾರನನ್ನ ಬಾಣದಿಂದ ಹೊಡೆದಿತ್ತು. ಆ ಋಷಿ ಮುನಿಗಳು ಅವರ ಅಪ್ಪ ಅಮ್ಮ ಶಾಪ ಕೊಡ್ತಾರೆ, ಅಪ್ಪ ನಿನಗೂ ಕೂಡ ಮರಣ ಕಾಲದಲ್ಲಿ ಒಂದು ಪುತ್ರ ವಿಯೋಗ ಆಗಲಿ ಅಂತಂದು. 60,000 ವರ್ಷಗಳು ದಶರಥ ಮಹಾರಾಜ ಇದ್ದ. ಅವನು ಯೌವನದಲ್ಲಿ ಆಗಿದಂತಹ ಘಟನೆ ಅವನು ಮರಣ ಸಮಯದಲ್ಲಿ ಅವನಿಗೆ ಜ್ಞಾಪಕ ಬರುತ್ತೆ. ಅಯ್ಯ, ಇದು ನನ್ನ ಕರ್ಮ ಕಣಪ್ಪ, ಏನು ಮಾಡಕ್ಕಾಗಲ್ಲ. ತನ ಪೂರ್ವ ಕರ್ಮಂಬು ತಪಗಾತನು ವೆಂಟ ತಗಲಿ ವ್ಯಾಪಿಂಚ ಕದಿ ಯಾವಲ ಬಿಡುಚು. ನಮ್ಮ ಕರ್ಮಗಳು ಏನಿದೆಯೋ ಅದು ನಮ್ಮನ್ನು ಹಿಂಬಾಲಿಸುತ್ತೆ. ಅದು ಬುದ್ಧಿ ಇದ್ದ ಹಾಗೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಅದಕ್ಕೆ ತಾತಯ್ಯನವರು ಹೇಳಿದ್ರು, ಅಪ್ಪ ಎಷ್ಟೇ ಕರ್ಮ ಇರಲಿ, ಪಾರಮುಲೇನಿ ಅಪಾರ ಪಾಪములు ಪರಿಹರಿಂಚು ಪರಮಾತ್ಮುಂಡಿತುಡು ರಾಮುನಿ ಭಜನ ಸೇವೆ ಮನಸ ರಾಮುನಿ ಭಜನ ಸೇವೆ. ಅಯ್ಯ, ಏನನ್ನ ಇರ್ಲಿಲ್ಲಪ್ಪ, ನಿನ್ನ ಮೂಟೆ ಎಷ್ಟೇ ದೊಡ್ಡದಾಗಿರ್ಲಿ, ಅಂತ್ಯಮಂದೈನ ಈ ಶತಕಂಬು ಅಭ್ಯಸಿಂಚಿ ಸ್ಮರಣ ಚೇಸಿನ ನರುಡು ಸದ್ಗುರುನಿ ಚೇರು. ನೀನು ಏನೇನು ಮಾಡ್ಕೊಂಡು ಬಂದಿದ್ದೀಯೋ ಅದು ಗೊತ್ತಿಲ್ಲ, ಅದು ಎಷ್ಟು ಮೂಟೆ ಕರ್ಮದ ಮೂಟೆ ಇದೆಯೋ ನನಗೆ ಗೊತ್ತಿಲ್ಲ. ಆದರೂ ಕೊನೆಯಲ್ಲಾದರೂ ಕೂಡ ಈ ರಾಮನಾಮ ಸ್ಮರಣೆಯನ್ನ ಮಾಡಿ ನೀನು ಪಾವನವನಾಗಯ್ಯ ಅಂತ ಹೇಳುದು. ತನ ಪೂರ್ವ ಕರ್ಮಂಬು ತಪಕಾತನು ವೆಂಟ ತಗಲಿ ವ್ಯಾಪಿಂಚ ಕದಿ ಯಾವಲ ಬಿಡುಚು. ರಾಮನಾಮಾಮೃತ ಸ್ಮರಣ ಲೋಲುಂಡೈತೆ ಅತಿ ಘೋರ ದುರಿತములు ವಂಟುವತನಿ. ನೋಡಪ್ಪ, ನಿನ್ನ ಕರ್ಮ ನಿನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತೆ, ಅದು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಮಾರ್ಗ ಇದೆ ಕಣಯ್ಯ. ರಾಮನಾಮಾಮೃತ ಸ್ಮರಣ ಲೋಲುಂಡೈತೆ. ಯಾರಾದರೆ ರಾಮನಾಮದ ಸ್ಮರಣೆಯನ್ನ ಪ್ರತಿನಿತ್ಯ ಪ್ರತಿಕ್ಷಣ ಅವನ ಉಸಿರಿರೋವರೆಗೂ ಮಾಡ್ಕೊಂಡು ಹೋಗ್ತಾ ಇರ್ತಾನೋ, ಕೊನೆಯದಾಗಿ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಕರ್ಮಗಳು ಅವನಿಗೆ ಅಂಟುವುದಿಲ್ಲ ಅಂತ. ಈ ಕಾರಣದಿಂದ ತಾತಯ್ಯನವರು ಶ್ರೀರಾಮ ಭವತಾರಕ ಮಂತ್ರವನ್ನು ಕೊಟ್ಟರು. ಯಾವ ರೀತಿಯಾಗಿ ಶಿವ ಪಾರ್ವತಿಗೆ ಹೇಳಿದನೋ ಆ ರೀತಿಗೆ ತಾತಯ್ಯನವರು ಈ ಒಂದು ಕಲಿಯುಗದ ಪ್ರಭಾವವನ್ನು ನೋಡಿ, ಈ ಮಾಯೆಯ ಪ್ರಭಾವವನ್ನು ನೋಡಿ, ಈ ಕರ್ಮಗಳ ರಾಶಿಯ ಮೂಟೆಗಳನ್ನು ನೋಡಿ ಶ್ರೀರಾಮ ಭವತಾರಕ ಮಂತ್ರವನ್ನು ಈ ಜಗತ್ತಿಗೆ ಕೊಟ್ಟರು. ಇದು ಏನಪ್ಪ ಮಂತ್ರ ಅಂತಂದ್ರೆ, ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ಇದು ತಾತಯ್ಯನವರು ನೀಡಿರ್ತಕ್ಕಂತಹ ಶ್ರೀರಾಮ ಭವತಾರಕ ಮಂತ್ರ. 3 ಸಲ ರಾಮ ಅಂದ್ರೆ ಸಹಸ್ರನಾಮಕ್ಕೆ ಸರಿ ಅಂತ ಈಶ್ವರ ಪಾರ್ವತಿಗೆ ಹೇಳಿದಾಗ, ಇಲ್ಲಿ ತಾತಯ್ಯನವರು 5 ಬಾರಿ ರಾಮನಾಮ ಸ್ಮರಣೆಯನ್ನು ಕೊಟ್ಟಿದ್ದಾರೆ. ಈ ರಾಮನಾಮ ಸ್ಮರಣೆಯನ್ನ ಪಠಣೆಯನ್ನ ಮಾಡಿದರೆ ನಮ್ಮಲ್ಲಿ ಇರ್ತಕ್ಕಂತಹ ಕರ್ಮಗಳು ನಾಶವಾಗುತ್ತೆ ಅಂತ ತಾತಯ್ಯನವರು ಹೇಳಿದ್ದಾರೆ. ಆ ರೀತಿಯಾಗಿ ಹಲವಾರು ಪುಸ್ತಕಗಳು ಅದಕ್ಕೆ ಸಂಬಂಧಪಟ್ಟಂತೆ ಇದೆ. ಆಸಕ್ತರು ಬಾಬುರೆಡ್ಡಿ ಅಣ್ಣವ್ರನ್ನ, ಕೃಷ್ಣಮೂರ್ತಿ ಅಣ್ಣವ್ರನ್ನ ಕೇಳಿ ಪಡ್ಕೊಂಡು ಓದಬಹುದು. ಈಗ ಕೊನೆಯದಾಗಿ ತಾತಯ್ಯನವರು ಹೇಳಿರ್ತಕ್ಕಂತಹ ಒಂದು ರಾಮನಾಮದ ಈ ಪಠಣೆ ಏನಿದೆ,
9 ಸಲ ಇದನ್ನು ಪಠನೆ ಮಾಡಿ ನಾವೆಲ್ಲರೂ ಕೂಡ ಕೃತಾರ್ಥರಾಗೋಣ. ಈ ಒಂದು ಈಗಾಗಲೇ ಸದ್ಗುರುಗಳಿಗೆ ಅಲಂಕಾರ ಮುಗಿದಿದೆ, ಇನ್ನೇನು ಮಹಾಮಂಗಳಾರತಿ ಕಾರ್ಯಕ್ರಮ ಇರುತ್ತೆ. ಎಲ್ಲ ಭಕ್ತರು ಕೂಡ ತಾವೆಲ್ಲರೂ ಕೂಡ ಇವತ್ತಿನ ದಿನ ಗುರುಗಳ ಕೃಪೆಯಿಂದ ಇದೊಂದು ತಾತಯ್ಯನವರ ಒಂದು ಅಭಿಷೇಕವನ್ನು ನೋಡಬೇಕು, ಅವರ ಪೂಜೆಯನ್ನು ನೋಡಬೇಕು ಅಂತ ಹೇಳಿ ಬಹಳ ಆಸಕ್ತಿಯಿಂದ ಕುಳಿತಿದ್ದೀರಿ, ಶ್ರದ್ಧಾಭಕ್ತಿಗಳಿಂದ ಕುಳಿತಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರು ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ, ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಆ ಸದ್ಗುರುಗಳ ಪಾದದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಒಂದು 9 ಸಲ ಆ ಒಂದು ರಾಮನಾಮವನ್ನ ಎಲ್ಲರೂ ಕೂಡ ಹೇಳೋಣ. ನಾನು ಹೇಳ್ಕೊಡ್ತೀನಿ, ಅದ್ರ ಪ್ರಕಾರವಾಗಿ ಹೇಳೋಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ಎಲ್ಲರೂ ಹೇಳಿ, ರಾಮ 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 ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ಸದ್ಗುರು ತಾತಯ್ಯ ಗಾರಿಪಾದಮೇ ಗತಿ ಗೋವಿಂದ ಗೋವಿಂದ. ಸದ್ಗುರು ತಾತಯ್ಯ ಗಾರಿಪಾದಮೇ ಗತಿ ಗೋವಿಂದ ಗೋವಿಂದ. ಸದ್ಗುರು ತಾತಯ್ಯ ಗಾರಿಪಾದಮೇ ಗತಿ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತಿ ಪತಯೇ. ಇಷ್ಟೊತ್ತು ಆ ಒಂದು ಸದ್ಗುರು ತಾತಯ್ಯನವರ ಒಂದು 4 ಮಾತುಗಳನ್ನು ಆಡ್ತಕ್ಕಂತಹ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ನಮಸ್ಕರಿಸ್ತಾ, ಈ ದಿನ ತಾವೆಲ್ಲರೂ ಕೂಡ ಶಾಂತ ಚಿತ್ತರಾಗಿ ತಾತಯ್ಯನವರ ಒಂದು ಮಾತುಗಳನ್ನು ಕೇಳಿದ್ದೀನಿ. ನಿಮಗೆಲ್ಲರಿಗೂ ಕೂಡ ಆ ಸದ್ಗುರುಗಳ ಒಂದು ಕೃಪೆ ಇರಲಿ, ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ನನ್ನ ಮಾತುಗಳನ್ನು ಸದ್ಗುರುಗಳ ಪಾದ ಪದ್ಮ ಕಮಲಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.